ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ಪ್ರಸ್ತುತ ಭಾವನೆಗಳು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕು, ಬ್ರೇಸ್ಲೆಟ್ ಏನಾದ್ರು ಬೇಕು ಅಂತಂದ್ರು ಸಹ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಇವ್ರ ಮೇಲೆ ಅಂತ ತಿಳಿಸಿ. ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ನಿಮ್ ವ್ಯಕ್ತಿ ಕಡೆಯಿಂದ ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೆ? ತುಂಬಾ ಜನ ಭಯಾನು ಪಟ್ಕೊಂಡಿದ್ದೀರಾ. ಇದೇನ್ ಇಲ್ಲಿಗೆ ಏನಾದ್ರೂ ಎಂಡ್ ಆಗೋಯ್ತಾ ಈ ರಿಲೇಶನ್ಶಿಪ್ ಅಥವಾ ಲವ್ ಅನ್ನೋದು. ಓಕೆನಾ, ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ನಿಮ್ ವ್ಯಕ್ತಿ ನಿಮ್ ಲೈಫ್ ಇಂದ ವಾಕ್ ಅವೇ ಮಾಡಿರೋ ಸಿಚುವೇಶನ್ ಕಾಣ್ತಿದೆ ಇಲ್ಲಿ. ಇಲ್ಲಿ ನೀವ್ ವೇಟ್ ಮಾಡ್ತಾ ಇದ್ದೀರಾ ನಿಮ್ ವ್ಯಕ್ತಿಗೋಸ್ಕರ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಎಂಡ್ ಮಾಡ್ಬಿಟ್ರ? ತುಂಬಾ ಭಯ ಪಟ್ಕೊಂಡಿದ್ದೀರಾ. ಭಯ ಪಟ್ಕೊಂಡು ಅವ್ರನ್ನ ಮೈಂಡ್ ವೈಸ್ ಚೇಸ್ ಮಾಡಕ್ ಹೋಗ್ಬೇಡಿ, ಅವ್ರ ಮುಂದೆ ಓಡ್ತಾನೆ ಇರ್ತಾರೆ. ಸೊ ರೀಸನ್ಸ್ ಏನೇ ಇರ್ಬೋದು, ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಕಾಣ್ತಾ ಇದೆ. ಅಂಡ್ ನೀವು ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ಇದು ಎಂಡ್ ಆಗಿ ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನಿಮ್ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಬರೋದಾದ್ರೆ, ಈಗ ಸದ್ಯಕ್ಕೆ ಆ ವ್ಯಕ್ತಿ ಎಂಡ್ ಮಾಡ್ಬೇಕು, ನನಗೆ ಈ ರಿಲೇಶನ್ಶಿಪ್ ಆಗ್ಲಿ ಲವ್ ಆಗ್ಲಿ ಬೇಡ, ನಿಮ್ ಕಡೆಯಿಂದ ಏನೋ ಮಿಸ್ಟೇಕ್ಸ್ ಆಗಿರೋ ರೀತಿಲಿ ಕಾಣ್ತಾ ಇದೆ. ಅಥವಾ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿನೂ ಹೇಳಿರ್ಬೋದು ನಿಮ್ ವ್ಯಕ್ತಿ, ಬೇಡ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಬಿಕಾಸ್ ಹಾರ್ಟ್ ಬ್ರೇಕ್ ಸಿನ್ಸ್ ಹಾರ್ಟ್ ಮೀನ್ಸ್ ಏನೋ ಒಂದು ಸಿಚುವೇಶನ್ ಅವರಿಗೆ ನಿಮ್ ಕಡೆಯಿಂದ ಆಗಿರೋ ತಪ್ಪು, ಹಾರ್ಟ್ ಬ್ರೇಕ್ ನ ಫೀಲ್ ಮಾಡ್ತಾ ಇದ್ದಾರೆ ಅವರು. ಸೊ ಆ ವ್ಯಕ್ತಿನೂ ಅಷ್ಟೇ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಇಲ್ಲಿ. ಅಂಡ್ ಏನ್ ಮಾಡ್ಬೇಕು, ಈವನ್ ನಾವು ಆ ವ್ಯಕ್ತಿಗೂ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ನಿಮ್ಮನ್ನ ಬಿಟ್ಟಿರೋಂತ ವ್ಯಕ್ತಿ ಅಲ್ಲ ಇವರು, ಬಟ್ ಸ್ಟಿಲ್ ಆಗಿದೆ ಈ ಸಿಚುವೇಶನ್ ಅನ್ನೋದು. ಅಂಡ್ ಇಲ್ಲಿ ಇದು ಎಂಡ್ ಆಗಿ ಯಾವಾಗ ನೀವು ಬಿಗಿನಿಂಗ್ ಆಗುತ್ತೆ ಅನ್ನೋದು ಸಹ ವ್ಯಕ್ತಿಗಿದೆ. ಬಟ್ ಈಗ ಸದ್ಯಕ್ಕೆ ಏನು ಬೇಡ ಅನ್ನೋ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಆ ವ್ಯಕ್ತಿ. ನೀವಂತೂ ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ನೋ ಕಾಂಟ್ಯಾಕ್ಟ್ ಬಂದು ಯಾವಾಗ ನಾವು ಮುಂಚೆ ಇದ್ವಲ್ಲ ಅದೇ ರೀತಿಲಿ ಕಾಂಟ್ಯಾಕ್ಟಿಗೆ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಆ ವ್ಯಕ್ತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬ್ಲಾಕ್ ಮಾಡಿರ್ಬೋದು. ಈಗ ಸದ್ಯಕ್ಕೆ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಾ ಇದಾರೆ. ಬಟ್ ಅವ್ರು ಏನ್ ಬಿಹೇವ್ ಮಾಡ್ತಿದಾರಲ್ಲ, ಇದಕ್ಕೆ ರೀಸನ್ ನೀವೇ. ಸ್ಟ್ರಾಂಗ್ ಆಗಿ ಕಾಣ್ತಿದೆ ಇಲ್ಲಿ, ಅದಕ್ಕೆ ರೀಸನ್ ಬಂದು ನೀವೇ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈನ ಮಾಡಿ. ಪ್ರಾಬಬ್ಲಿ ಇಲ್ಲಿ ನೀವು ಇಗ್ನೋರ್ ಮಾಡಿರ್ಬೋದು ನಿಮ್ಮ ವ್ಯಕ್ತಿನ. ಇಲ್ಲಿ ಒಂದ್ ತಮಾಷೆಗಾಗ್ಲಿ ಇನ್ನೇನೋ ವಿಚಾರದಿಂದ ನೀವು ಇಗ್ನೋರ್ ಮಾಡಿದ್ದೀರಾ, ಅದು ಅವರಿಗೆ ತುಂಬಾನೇ ಹರ್ಟ್ ಆಗಿದೆ. ಅಥವಾ ನಿಮ್ಮ ಆಪ್ಷನ್ಸ್ ಬಗ್ಗೆ ನೀವು ಮಾತಾಡಿರ್ಬೋದು ನಿಮ್ ವ್ಯಕ್ತಿ ಜೊತೆಲಿ. ಅಥವಾ ನೀವು ಒಂದು ತಮಾಷೆಗಾಗ್ಲಿ ನೀವು ಹೇಳಿರ್ಬೋದು, ನಾನು ಆಪ್ಷನ್ಸ್ ಇದೆ, ಬೇರೆ ವ್ಯಕ್ತಿನ ಒಪ್ಕೊಳ್ತೀನಿ, ಈ ರೀತಿ ಏನೋ ಸ್ವಲ್ಪ ತಪ್ಪಾಗಿ ಮಾತಾಡಿದೀರಾ ಅನ್ನೋದು ಕಾಣ್ತಾ ಇದೆ. ಇದರಿಂದ ನಿಮ್ಮ ವ್ಯಕ್ತಿ ತುಂಬಾನೇ ಹರ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ. ನೀವೀಗ
ಸಡನ್ ಆಗಿ ಮ್ಯಾನಿಫೆಸ್ಟ್ ಅನ್ನೋದು ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಈ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಇಲ್ಲ ಈಗ. ನಿಮ್ ತಪ್ಪು ನಿಮ್ಗೆ ಅರಿವಾಗಿ ನೀವು ಮ್ಯಾನಿಫೆಸ್ಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ಈ ವ್ಯಕ್ತಿ ಈಗ ಬೇಡ ಅನ್ನೋ ಮಟ್ಟಕ್ಕೆ ಇದ್ ಮಾಡ್ತಾ ಇದಾರೆ. ನೀವು ಬೇರೆ ಕಾಲ್ಸ್ ಇಂದ ಕಾಲ್ ಮಾಡಿದ್ರು, ಬೇರೆ ನಂಬರ್ ಇಂದ ಕಾಲ್ ಮಾಡಿದ್ರುನು ಈ ವ್ಯಕ್ತಿ ಆಕ್ಷನ್ಸ್ ಅನ್ನೋದನ್ನ ತಗೊಳ್ತಿಲ್ಲ. ನಿಮ್ ಕಡೆಯಿಂದ ಎಫರ್ಟ್ಸ್ ಅನ್ನೋದು ತೋರಿಸ್ತಿದ್ದೀರಾ. ಬಿಕಾಸ್ ನಿಮ್ದೇನೋ ತಪ್ಪಿದೆ, ನೀವ್ ಅದನ್ನ ತಿದ್ಕೊಂಡು ನಿಮ್ ಮೇಲೆ ಈ ರೀತಿ ಮಾಡೋದ್ ಬೇಡ ಅನ್ನೋ ಮಟ್ಟಕ್ಕೆ. ಬಟ್ ಇವರು ಅದನ್ನ ಡಿಪ್ರೆಷನ್ ಲೆವೆಲ್ಗೆ ಥಿಂಕ್ ಮಾಡ್ಕೊಂಡು ತುಂಬಾನೇ ಹರ್ಟ್ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿನೂ ಸಹ. ಸಡನ್ ಚೇಂಜಸ್ ಅನ್ನೋದಿದೆ, ಆ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ. ಬಟ್ ಅವ್ರಿಗೆ ಅವ್ರ ಸ್ಪೇಸ್ ಅನ್ನೋದು ಬೇಕು. ಈಗ ಆಗಿರೋ ಸಿಚುವೇಶನ್ ಇಂದ ಆ ವ್ಯಕ್ತಿ ಹೊರಗ್ ಬರ್ಬೇಕು ಫಸ್ಟ್. ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಡಿ. ನೀವಂತೂ ವೇಟ್ ಮಾಡ್ತಾ ಇದ್ದೀರಾ. ಈಗಂತೂ ನಿಮ್ ವ್ಯಕ್ತಿಗೆ ಅಷ್ಟು ಪ್ರೀತಿ ಇದ್ರೂನು ಅವರು ರಿಕನ್ಸಿಲೇಷನ್ ಮಾಡ್ಕೋಬಹುದು. ಬಟ್ ಅವ್ರಿಗೀಗ ಇಂಟ್ರೆಸ್ಟ್ ಅನ್ನೋದು ತುಂಬಾನೇ ಕೋಪ ಬಂದಂಗಿದೆ. ಅವ್ರಿಗೆ ಬೇಕು ಅನ್ನೋ ರೀತಿಲಿ ನಿಮ್ಗೇನೋ ಒಂದು ಪಾಠ ಕಲಿಸ್ಬೇಕು. ನೀವ್ ಈ ರೀತಿ ಮಾಡಿದಿರಲ್ಲ, ನಿಮಗೆ ಇದರಿಂದ ಏನಾದ್ರೂ ಒಂದು ಕಲೀಲೇಬೇಕು ಅನ್ನೋ ಮಟ್ಟಕ್ಕೆ ಮುಂದಿಡ್ದಿದ್ದಾರೆ ಈ ವ್ಯಕ್ತಿ. ಎಷ್ಟೇ ಇದು ಬ್ರೇಕಪ್ ಲೆವೆಲ್ ಹೋಗಿ ಇದು ಸಪ್ರೇಷನ್ ಆಗೋದ್ರೂ ಪರವಾಗಿಲ್ಲ, ಬಟ್ ನೀವು ಇದರಿಂದ ಪಾಠ ಕಲೀಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರಿಗೂ ರಿಕನ್ಸಿಲೇಷನ್ ಮಾಡ್ಕೊಬೇಕು ಅನ್ನೋದಿದೆ. ಏನ್ ಎಫರ್ಟ್ಸ್ ಹಾಕ್ತಿದ್ದೀರಲ್ಲ, ಸ್ವಲ್ಪ ಅವ್ರಿಗಂತ ಅವ್ರಿಗೆ ಸ್ಪೇಸ್ ಅನ್ನೋದನ್ನ ಕೊಟ್ಬಿಡಿ. ಜಾಸ್ತಿ ಎಫರ್ಟ್ಸ್ ಅನ್ನೋದನ್ನ ಹಾಕಕ್ ಹೋಗ್ಬಿಡಿ. ಖಂಡಿತ ಆ ವ್ಯಕ್ತಿನೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ರಿಕನ್ಸಿಲೇಷನ್ ಅನ್ನೋದು ಸಹ ಇಲ್ಲಿದೆ. ಓಕೆನಾ? ಏನೋ ನಿಮ್ ಕಡೆಯಿಂದಾನೇ ನೀವು ತಪ್ಪು ಮಾಡಿದ್ದೀರಾ, ಬಟ್ ಒಪ್ಕೊಂಡು ಅದನ್ನ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೋಬೇಕು ಆ ರೀತಿ ಸಾಲ್ವ್ ಮಾಡ್ಕೊಳ್ಳಿ. ಬಿಕಾಸ್ ಸಡನ್ ಆಗಿ ಆಗಿರೋದು ಈ ಸಿಚುವೇಶನ್ ಅನ್ನೋದು, ಸಡನ್ ಆಗಿ ಆಗಿರೋದು. ಸೊ ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ನ ಕೊಡಿ. ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನೀವೇನ್ ಎಫರ್ಟ್ಸ್ ನ ಹಾಕ್ತಾ ಇದೀರಲ್ಲ ಹಾಕಿ, ಬಟ್ ಸ್ವಲ್ಪ ಸ್ಪೇಸ್ ಅನ್ನೋದನ್ನ ಅವ್ರಿಗೆ ಕೊಡಿ. ಪ್ರೋಗ್ರೆಸ್ ಬರ್ತಾ ಇದೆ, ಖಂಡಿತ ಇದು ರಿಕನ್ಸಿಲೇಷನ್ ಆಗುತ್ತೆ ಇದು. ಬಟ್ ಈಗ ಸದ್ಯಕ್ಕೆ ಈಗೋ ಮೀನ್ಸ್ ಈಗ ನಿಮ್ ಕಡೆಯಿಂದ ತಪ್ಪಾಗಿರೋದ್ರಿಂದ ಅವರಿಗೂ ಹರ್ಟ್ ಆಗಿರತ್ತೆ. ಅದೇ ಹೇಳದ್ನಲ್ಲ, ಇನ್ನೇನೋ ಪಾಠ ಕಲಿಬೇಕು ನೀವು. ನೆಕ್ಸ್ಟ್ ಇದು ರಿಪೀಟ್ ಆಗ್ಬಾರ್ದು ಅನ್ನೋ ಮಟ್ಟಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೀವು ಇದರಿಂದ ಪಾಠ ಕಲ್ತ ಮೇಲೆ ಮತ್ತೆ ಯಾವತ್ತೂ ಈ ತಪ್ಪನ ಮಾಡಕ್ ಹೋಗ್ಬೇಡಿ. ಅಂಡ್ ಆ ವ್ಯಕ್ತಿ ಕಡೆಯಿಂದ ರಿಕನ್ಸಿಲೇಷನ್ ಇದೆ, ಇಬ್ರು ರಿಕನ್ಸಿಲೇಷನ್ ಆಗ್ತೀರಾ, ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.